ನಮಸ್ಕಾರ ಎಲ್ಲರಿಗೂ ಮದರ್ಸ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ 10 ಉಪಯುಕ್ತವಾದ ಅಡುಗೆ ಮನೆ ಟಿಪ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಯಾವೆಲ್ಲ ಅಡುಗೆ ಟಿಪ್ಸ್ ಅಂತ ನೋಡೋಣ. ಟಿಪ್ಸ್ ನಂಬರ್ 1, ಕ್ಯಾರೆಟನ್ನು ತುಂಬ ದಿವಸದವರೆಗೆ ಫ್ರಿಜ್ಜಲ್ಲಿ ಫ್ರೆಶ್ ಆಗಿಡಬೇಕಾದ್ರೆ ಏನು ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಕ್ಯಾರೆಟನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಈ ರೀತಿ 3 ಭಾಗವಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಕ್ಯಾರೆಟ್ ಆದರೆ ನೀವು ಅದನ್ನು 2 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಯಾವುದೇ ಗ್ಲಾಸ್ ಕಂಟೈನರ್ ಕೂಡ ಆಗ್ಬೋದು, ಅದರೊಳಗೆ ಇದನ್ನು ಇಟ್ಬಿಟ್ಟು ಇದಕ್ಕೆ ಫುಲ್ ನೀರನ್ನು ಹಾಕ್ಕೊಳ್ಬೇಕು. ಆಮೇಲೆ ಗಟ್ಟಿಯಾಗಿ ಮುಚ್ಚಳವನ್ನು ಮುಚ್ಚಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸದವರೆಗೆ ಕ್ಯಾರೆಟ್ ಫ್ರೆಶ್ ಆಗಿರುತ್ತೆ. ಟಿಪ್ಸ್ ನಂಬರ್ 2, ಬಾಳೆ ಗಿಡ ಸಿಟಿ ಕಡೆ ತುಂಬ ಕಡಿಮೆ ಇರುತ್ತೆ. ಆವಾಗ ನಾವು ಬಾಳೆ ಎಲೆನ ಅಂಗಡಿಯಿಂದಲೇ ತೊಗೊಂಡು ಬರ್ತೀವಿ. ತುಂಬ ದಿವಸ ಫ್ರೆಶ್ ಆಗಿರೋದಿಲ್ಲ ಬಾಳೆ ಎಲೆ. ನಾವು ತಂದ ಮೇಲೆ ತುಂಬ ದಿವಸದವರೆಗೆ ಫ್ರೆಶ್ ಆಗಿರೋದು ತುಂಬ ಕಡಿಮೆ. ಆವಾಗ ಏನು ಮಾಡಬೇಕಂತ ಹೇಳಿದರೆ, ಈ ಬಾಳೆ ಎಲೆನ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ಈ ರೀತಿ ಒರೆಸಿದ ನಂತರ ಇದನ್ನು ರೌಂಡಾಗಿ ಈ ರೀತಿ ನೋಡಿ ಮಡಿಸ್ತಾ ಬರಬೇಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಈ ರೀತಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ರೀತಿ ಮಡಿಸ್ತಾ ಬರಬೇಕು. ಆಮೇಲೆ ಒಂದು ರಬ್ಬರ್ ಬ್ಯಾಂಡ್ ಈ ರೀತಿ ಹಾಕಿದ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸದವರೆಗೆ ನಿಮಗೆ ಬಾಳೆ ಎಲೆ ಫ್ರೆಶ್ ಆಗಿರುತ್ತೆ. ಟಿಪ್ಸ್ ನಂಬರ್ 3, ಹಸಿಮೆಣಸಿನಕಾಯನ್ನು ಯಾವ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಈ ಹಸಿಮೆಣಸಿನಕಾಯಿನ ಚೆನ್ನಾಗಿ ನೀರಲ್ಲಿ ತೊಳ್ಕೋಬೇಕು. ಈ ರೀತಿ ತೊಳ್ಕೊಂಡಾದ್ಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆಗೆ ಈ ರೀತಿ ಹಾಕಿಬಿಟ್ಟು ಎಲ್ಲ ಕಡೆ ಇದನ್ನು ಒಂದು ಟಿಶ್ಯೂ ಪೇಪರಿಂದ ಈ ರೀತಿ ಒರೆಸ್ಕೋಬೇಕು. ನಿಧಾನವಾಗಿ ಮೆಲ್ಲನೆ ಒರೆಸ್ಕೊಳ್ಳಿ. ಇದು ಒರೆಸ್ಕೊಂಡಾದ್ಮೇಲೆ ನೋಡಿ ಇದರ ಮೇಲಿನ ಭಾಗವನ್ನು ಈ ರೀತಿ ತೆಗಿಬೇಕು. ನೋಡಿ ಹಾಗೆಯೇ ಎಲ್ಲವನ್ನು ನಾನು ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಸಮಯ ಕಾಯಿಮೆಣಸು ಫ್ರೆಶ್ ಆಗಿರುತ್ತೆ. ಇವಾಗ ಒಂದು ಪ್ಲಾಸ್ಟಿಕ್ ಕಂಟೈನರ್ ಒಳಗೆ ಒಂದು 4 ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಇದನ್ನು ಇದರೊಳಗೆ ಹಾಕಿಬಿಟ್ಟು ಅದರ ಮೇಲೆ ಇನ್ನೂ 4 ಟಿಶ್ಯೂ ಪೇಪರ್ ಹಾಕಿ ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿಟ್ರೆ ಫ್ರಿಜ್ಜಲ್ಲಿ ತುಂಬ ದಿವಸದವರೆಗೆ ಫ್ರೆಶ್ ಆಗಿರುತ್ತೆ. ಟಿಪ್ಸ್ ನಂಬರ್ 4, ಕರಿಬೇವಿನ ಸೊಪ್ಪನ್ನು ಯಾವ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕ್ಲೀನ್ ಮಾಡಿ ಆದಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕಿ ಆದಮೇಲೆ ಒಂದು ಟಿಶ್ಯೂ ಪೇಪರಿಂದ ನಿಧಾನವಾಗಿ ಈ ರೀತಿ ಒರೆಸ್ಕೊಳ್ಳಿ, ಮೆಲ್ಲಗೆ ಒರೆಸ್ಕೊಳ್ಳಿ. ಆಮೇಲೆ ಒಂದು 2 ನಿಮಿಷ ಇದನ್ನು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ. ಇವಾಗ ನೋಡಿ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರ್ ಒಳಗೆ ಒಂದು 4 ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಇದನ್ನು ಇದರೊಳಗೆ ಹಾಕಿಬಿಟ್ಟು ಇದರ ಮೇಲೆ ಇನ್ನೂ ಒಂದು 4 ಟಿಶ್ಯೂ ಪೇಪರ್ ಹಾಕಿ ಗಟ್ಟಿಯಾಗಿ ಮುಚ್ಚಳವನ್ನು ಮುಚ್ಚಿಟ್ರೆ ತುಂಬ ದಿವಸದವರೆಗೆ ನಿಮಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಟಿಪ್ಸ್ ನಂಬರ್ 5, ಟೊಮೆಟೊ ಕೂಡ ಬೇಗನೆ ಹಾಳಾಗದಾಗೆ ಫ್ರಿಜ್ಜಲ್ಲಿ ಫ್ರೆಶ್ ಆಗಿ ಹೇಗೆ ಸ್ಟೋರ್ ಮಾಡಿಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ರೀತಿ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಈ ಟೊಮೆಟೊವನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೋಬೇಕು. ನಾವು ಆದಷ್ಟು ಅರಿಶಿನದಿಂದ ಸೊಪ್ಪಾಗಲಿ ತರಕಾರಿಗಳನ್ನೆಲ್ಲ ತೊಳೆಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಕ್ಲೀನ್ ಮಾಡಿ ಆದಮೇಲೆ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೋಬೇಕು. ಇದನ್ನು ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇಲ್ಲಿ ನಾನೊಂದು ಗಮ್ ಟೇಪ್ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಕಟ್ ಮಾಡಿಬಿಟ್ಟು ಈ ಟೊಮೆಟೊದ ಮೇಲ್ಗಡೆ ರೀತಿ ಇದನ್ನು ಹಾಕ್ತಾ ಇದ್ದೀನಿ. ಎಲ್ಲವನ್ನ ಇದೇ ರೀತಿ ನಾನು ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಮಾಡಿ ಆದಮೇಲೆ ಒಂದು ಕಾಟನ್ ಬ್ಯಾಗ್ ಅಥವಾ ಯಾವುದೇ ಪ್ಲಾಸ್ಟಿಕ್ ಬ್ಯಾಗ್ ಕೂಡ ಆಗ್ಬೋದು, ಇದನ್ನು ಇದರೊಳಗೆ ಈಗ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ದಿವಸದವರೆಗೆ ಟೊಮೆಟೊ ಫ್ರೆಶ್ ಆಗಿರುತ್ತೆ. ಟಿಪ್ಸ್ ನಂಬರ್ 6, ಸಕ್ಕರೆ ಇದ್ದಲ್ಲಿ ಇರುವೆಗಳು ಬಂದೇ ಬರ್ತವೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಇರುವೆಗಳು ಬರದಾಗ ಏನು ಮಾಡ್ಬೇಕಂತ ಹೇಳಿದರೆ, ಇಲ್ಲಿ 2 ಬಿರಿಯಾನಿ ಎಲೆ ಮತ್ತು 4 ಲವಂಗನ ಇದರೊಳಗೆ ಹಾಕಿ ಗಟ್ಟಿಯಾಗಿ ಮುಚ್ಚಿಟ್ರೆ ಇರುವೆಗಳು ಸಕ್ಕರೆ ಕಡೆ ಬರಲ್ಲ. ನಂಬರ್ 7,
ಅಡುಗೆ ಮಾಡುವಾಗ ಈ ರೀತಿ ಮಸಾಲೆ ಡಬ್ಬದಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಒಂದೇ ಇದರಲ್ಲಿ ಹಾಕಿಟ್ರೆ ನಮಗೆ ಅಡುಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಬೇಗನೆ ಅಡುಗೆ ಮಾಡಿ ಮುಗಿಸ್ಬೋದು. ಟಿಪ್ಸ್ ನಂಬರ್ 8, ಅಡುಗೆ ಮಾಡುವಾಗ ಮಸಾಲೆ ಡಬ್ಬದಲ್ಲಿರುವ ಮಸಾಲೆಗಳು ಈ ರೀತಿ ಚೆಲ್ಲೋಗಿರುತ್ತೆ. ನಿಮಗೆ ಕ್ಲೀನಾಗಿ ಇಡಲಿಕ್ಕೆ ಈ ರೀತಿ ಬಟರ್ ಪೇಪರ್ ಅಥವಾ ಒಂದು ಟಿಶ್ಯೂ ಪೇಪರನ್ನು ಒಳಗೆ ಇಡೋದ್ರಿಂದ ಬೇಗನೆ ನಮ್ಗೆ ಇದನ್ನು ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ನೋಡಿ, ಇದನ್ನು ಈ ರೀತಿ ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ಒಂದು ಬಟರ್ ಪೇಪರನ್ನು ಈ ರೀತಿ ಕಟ್ ಮಾಡಿ ಒಳಗೆ ಇಡೋದ್ರಿಂದ ತುಂಬ ಈಸಿ ಆಗುತ್ತೆ ನಮಗೆ ಅಡುಗೆ ಮಾಡಲಿಕ್ಕೆ. ಇವಾಗ ಈ ಮಸಾಲೆಗಳನ್ನು ಇದರೊಳಗೆ ಇಟ್ಬಿಟ್ಟು ಯಾವುದು ಖಾಲಿಯಾಗಿದೆ ನೋಡಿ ಅದನ್ನು ತುಂಬಿಸ್ಕೊಂಡು ಇಡೋದ್ರಿಂದ ಅಡುಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಟಿಪ್ಸ್ ನಂಬರ್ 9, ಈರುಳ್ಳಿ ಅಥವಾ ಸೊಪ್ಪುಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಾದ್ರೆ ಈ ರೀತಿ ಒಂದು ಚಾಪರ್ ಮನೇಲಿದ್ರೆ ತುಂಬ ಈಸಿಯಾಗಿ ಅಡುಗೆನ ಮಾಡಿ ಮುಗಿಸ್ಬೋದು. ಯಾವ ರೀತಿಯಲ್ಲಿ ನಮಗೆ ಕಟ್ ಮಾಡಬೇಕು ನೋಡಿ ಆ ರೀತಿಯಲ್ಲಿ ಕಟ್ ಮಾಡ್ಕೋಬಹುದು. ನೋಡಿ ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ದೊಡ್ಡ ಸೈಜಲ್ಲಿ ಆದರೆ ದೊಡ್ಡ ಸೈಜಲ್ಲಿ ಕೂಡ ಇದನ್ನು ಕಟ್ ಮಾಡ್ಕೋಬಹುದು. ಟಿಪ್ಸ್ ನಂಬರ್ 10, ಕೊತ್ತಂಬರಿ ತುಂಬ ದಿವಸರಿಗೆ ಇಟ್ಟಾಗ ಇದರೊಳಗೆ ಹುಳುಗಳು ಬಂದ್ಬಿಡುತ್ತೆ. ಈ ರೀತಿ ಹುಳುಗಳು ಬರದಾಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು 4 ಬೆಳ್ಳುಳ್ಳಿನ ಇದರೊಳಗೆ ಇಟ್ಟು ಗಟ್ಟಿಯಾಗಿ ಮುಚ್ಚಳವನ್ನು ಮುಚ್ಚಿಡೋದ್ರಿಂದ ಹುಳುಗಳು ಬರದಾಗೆ ನಾವು ನೋಡ್ಕೋಬಹುದು. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.